ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಡಿಸೆಂಬರ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಶುಕ್ರಗ್ರಹ ಮಕರ ರಾಶಿಗೆ, 28ನೇ ತಾರೀಕಿನಂದು ಕುಂಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 15ನೇ ತಾರೀಕಿನಂದು ರವಿಗ್ರಹ ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ನಿಮಗೆ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನು ಗೊತ್ತಾ, ಈ ರವಿಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಇದರಿಂದ ನಿಮಗೆ ಅನೇಕ ವಿಧವಾಗಿ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಸರ್ಕಾರಿ ಉದ್ಯೋಗಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಉನ್ನತವಾದ ಸ್ಥಾನಮಾನಗಳು ಪ್ರಾಪ್ತಿಯಾಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಇನ್ನು ವೈದ್ಯರಿಗೆ ಮತ್ತು ರಾಜಕಾರಣಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ರವಿಗ್ರಹ ಏಕಾದಶ ಭಾವದಲ್ಲಿ ಸ್ಥಿರವಾದಂತಹ ಸಂದರ್ಭದಲ್ಲಿ ಅರ್ಥಂಚ ಸ್ವಕುಲಾಚಾರ ಗೃಹೇ ನಿತ್ಯೋತ್ಸವ ಶುಭ ನಿತ್ಯ ಮಾಧುರ್ಯ ಭುಕ್ತಿಶ್ಚ ಲಾಭೇ ಚೈಕಾದಶೇ ರವೌ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಅರ್ಥಂ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ಗೃಹೇ ನಿತ್ಯೋತ್ಸವ ಶುಭ ಅಂತ ಹೇಳಿರುವಂಥದ್ದು. ಅಂದರೆ ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳೆಲ್ಲ ನಡೆಯುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಹಾಗೆ ರವೌ ಸಂಲಭೇತ್ ಸ್ವಂಚ ಲಾಭೋಪಯಾತೆ ನೃಪದ್ವಾರತೋ ರಾಜ ಮುದ್ರಾಧಿಕಾರಾತ್ ತಥಾಪಾನಲೆ ಶತ್ರವ ಸಂಪತಂತಿ ಶ್ರೇಯೋನೇಕಧಾ ದುಃಖ ಮಂಗೋದ್ಭವಾನಾಂ ಅಂತ ಹೇಳಿರುವಂಥದ್ದು. ಅಂದರೆ ನಿಮಗೆ ಅನೇಕ ಮೂಲಗಳಿಂದ ಈ ಮಾಸದಲ್ಲಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಒಂದನೇದಾಗಿ. ಎರಡನೇದಾಗಿ, ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಅನೇಕ ಸಮಸ್ಯೆಗಳು ನಿಮಗೆ ಈ ಮಾಸದಲ್ಲಿ ಬಗೆಹರಿಯುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಯಾಕಂದರೆ ಇದೀಗ ಏಕಾದಶ ಭಾವದಲ್ಲಿ ರವಿಗ್ರಹದ ಸ್ಥಿತಿ ಇದೆಯಲ್ಲ, ಹಾಗಾಗಿ. ಮತ್ತಿನ್ನೇನಾಗುತ್ತೆ, ಏಕಾದಶ ಭಾವ ಅಂತ ಹೇಳಿ ಆದರೆ ಲಾಭಸ್ಥಾನ, ಅಲ್ಲಿ ರವಿಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಏನು, ಸಾಲಗಳಿಂದ ನಿಮಗೆ ಈ ಮಾಸದಲ್ಲಿ ಮುಕ್ತಿ ಉಂಟಾಗುತ್ತೆ. ಅಂದರೆ ಏನೋ ಸಣ್ಣ ಪುಟ್ಟ ಸಾಲಗಳನ್ನೆಲ್ಲ ನೀವು ಮಾಡ್ಕೊಂಡಿದ್ರೆ ಅದನ್ನೆಲ್ಲ ತೀರಿಸುವಂತಹ ಯೋಗ ಈ ಮಾಸದಲ್ಲಿ ನಿಮಗೆ ಇದೆ. ಆಯಿತಾ? ಅದಾದಮೇಲೆ ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಿಮಗೆ ಅಭಿವೃದ್ಧಿ ಉಂಟಾಗುತ್ತೆ. ಅದರಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೀವು ಯಾವುದಾದ್ರೂ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ರೆ ನಿಮಗೆ ಈ ಮಾಸದಲ್ಲಿ ಅದರಲ್ಲಿ ಲಾಭ ಅಂತ ಹೇಳುವಂಥದ್ದು ತುಂಬ ಚೆನ್ನಾಗಿ ಉಂಟಾಗುತ್ತೆ. ನೀವು ಏನಾದರೂ ಕೆಲಸವನ್ನು ಮಾಡ್ತಾ ಇದ್ರೆ ನಿಮ್ಮ ಒಂದು ಸಂಬಳ ಎಲ್ಲ ಹೆಚ್ಚಾಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಅನ್ನುವಂಥದ್ದಿದೆ. ಇನ್ನು ನಿಮಗೆ ಬರಬೇಕಾಗಿರುವಂತಹ ದುಡ್ಡು ಈ ಮಾಸದಲ್ಲಿ ಕೈ ಸೇರುತ್ತೆ. ಅಂದರೆ ಯಾರಿಗೋ ಏನೋ ದುಡ್ಡು ಕೊಟ್ಟಿರ್ತೀರಿ, ಎಷ್ಟು ಕೇಳಿದ್ರು ಕೂಡ ಹಿಂತಿರುಗಿ ಬರ್ತಾ ಇರುವುದಿಲ್ಲ. ಆ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಒಟ್ಟಲ್ಲಿ ಏನು ಗೊತ್ತಾ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಉಂಟಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇನ್ನು ಬುಧ ಗ್ರಹ ನಿಮಗೆ ಗತ ಮಾಸದಲ್ಲಿಯೂ ಕೂಡ ದಶಮ ಭಾವದಲ್ಲಿ ಸ್ಥಿರವಾಗಿತ್ತು. ಅದೇ ರೀತಿಯಾಗಿ ಈ ಮಾಸದಲ್ಲಿಯೂ ಕೂಡ ನಿಮಗೆ ಬುಧಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಈ ಬುಧಗ್ರಹದಿಂದಲೂ ಕೂಡ ನಿಮಗೆ ಅನೇಕ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಮುಖ್ಯವಾಗಿ ಬ್ಯಾಂಕುಗಳಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಅಭಿವೃದ್ಧಿ ಉಂಟಾಗುತ್ತೆ. ಅವರಿಗೂ ಕೂಡ ಉದ್ಯೋಗದಲ್ಲಿ ಉನ್ನತವಾದ ಸ್ಥಾನಮಾನಗಳು ಪ್ರಾಪ್ತಿಯಾಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಇನ್ನು ಭಾಷೆಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ, ಅಂದರೆ ಕಲಾವಿದರುಗಳ ಆಗಿರಬಹುದು, ಶಿಕ್ಷಕರಾಗಿರಬಹುದು, ಈ ರೀತಿಯಾಗಿ ಭಾಷೆಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಪಿತ್ರಾರ್ಜಿತವಾದ ಆಸ್ತಿಯ ವಿಚಾರದಲ್ಲಿ ಏನಾದರೂ ವಿವಾದಗಳೆಲ್ಲ ಇದ್ರೆ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಮಾಸದಲ್ಲಿ ಅತ್ಯಂತವಾಗಿ ಅವಕಾಶ ಅನ್ನುವಂಥದ್ದು ಇದೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ಒಂದೆರಡು ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ ಈ ಮಾಸದಲ್ಲಿ. ಏನು,
ಶುಕ್ರ ಗ್ರಹ ನಿಮಗೆ ಈ ಮಾಸದಲ್ಲಿ ದ್ವಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಚೋರಬಾಧ ಅಂತ ಹೇಳಿರುವಂಥದ್ದು. ಹಾಗಾಗಿ ಒಂದಷ್ಟು ವಸ್ತುಗಳೆಲ್ಲ ಕಳೆದು ಹೋಗುವುದಕ್ಕೆ ಅವಕಾಶ ಇರುತ್ತೆ. ಆಯಿತಾ? ಹಾಗಾಗಿ ನೀವು ಹೊರಗಡೆ ಹೋಗುವಂತಹ ಸಂದರ್ಭದಲ್ಲೆಲ್ಲ ನಿಮ್ಮ ವಸ್ತುಗಳನ್ನೆಲ್ಲ ಆದಷ್ಟು ನೀವು ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ. ನೀವು ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರ್ತೀರೋ ಅದ್ರ ಬಗ್ಗೆ ನೀವು ಗಮನವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಒಂದಷ್ಟು ವಸ್ತುಗಳೆಲ್ಲ ಕಳೆದು ಹೋಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಅನ್ನುವಂಥದ್ದಿದೆ. ಹಾಗಾಗಿ ನೀವು ಆದಷ್ಟು ನಿಮ್ಮ ವಸ್ತುಗಳ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ. ಆಯಿತಾ? ಆ ರೀತಿಯಾಗಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನೊಂದೇನು, ರಾಹು ಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಮಾತಿನಿಂದ ಒಂದು ಸ್ವಲ್ಪ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಹೆಚ್ಚಿಗೆ ಮಾತಾಡಬಾರ್ದು. ನೀವು ಎಲ್ಲೂ ಕೂಡ ಅವಶ್ಯಕತೆ ಇಲ್ಲದೆ ಏನನ್ನು ಕೂಡ ಮಾತಾಡಬಾರ್ದು. ಎಷ್ಟು ಬೇಕೋ ಅಷ್ಟೇ ಮಾತಾಡಿದರೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಹೆಚ್ಚಿಗೆ ಮಾತಾಡಿದರೆ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮಾತಿನ ಮೇಲೂ ಕೂಡ ನೀವು ಒಂದು ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಂಡು ಇರಬೇಕಾಗತ್ತೆ. ಆಯಿತಾ? ಈ ಒಂದೆರಡು ವಿಚಾರದಲ್ಲಿ ನೀವು ಜೋಪಾನವಾಗಿದ್ದುಬಿಟ್ರೆ ಇನ್ನು ಉಳಿದಂತೆ ನೋಡಿದ್ವಲ್ಲ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಈ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಏನು ಮಾಡಬೇಕು ಅಂತ ಹೇಳಿದರೆ ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.